IUAE ವಾಯು ಪ್ರದೇಶ ಪೂರ್ಣ ಬಂದ್ ಮಾಡಲಾಗಿದೆ. ಇರಾನ್ ಕ್ಷಿಪಣಿ ಡ್ರೋನ್ ತಡೆಯೋದಕ್ಕೆ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. ಟೆಹರಾನ್ ಮೇಲಿನ ದಾಳಿ ವಿಸ್ತರಣೆ ಮಾಡಲಾಗುತ್ತೆ ಅಂತ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ನೋಡಿ, ಕೊಲ್ಲಿ ರಾಷ್ಟ್ರಗಳ ಮೇಲೆ ಇರಾನ್ ಕಡೆಯಿಂದ ಕ್ಷಿಪಣಿ ದಾಳಿ ಭಾರೀ ಪ್ರಮಾಣದಲ್ಲಿ ಮುಂದುವರೆದಿದೆ. ಈ ಹಿನ್ನೆಲೆಯಲ್ಲಿ ಡ್ರೋನ್ ಮತ್ತು ಕ್ಷಿಪಣಿಗಳನ್ನು ತಡೆದು ಹೊಡೆದು ಹಾಕುವ ಸಲುವಾಗಿ ದುಬೈ ಮತ್ತು UAEಯ ವಾಯು ವಲಯವನ್ನು ವಿಮಾನಗಳ ಪಾಲಿಗೆ ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಅತ್ತ ಕ್ಷಿಪಣಿಯ ಭಾಗಗಳು ಬಿದ್ದು ದುಬೈನಲ್ಲಿ ವ್ಯಕ್ತಿಯೊಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ. ಕತಾರ್ ಕೂಡ ತನ್ನ ಮೇಲಿನ ದಾಳಿಯನ್ನು ಸಮರ್ಥವಾಗಿ ತಡಿತಾ ಇರುವುದಾಗಿ ಹೇಳಿದೆ. ತೈಲ ಘಟಕವನ್ನು ಟಾರ್ಗೆಟ್ ಮಾಡಲಾಗಿತ್ತು. ಗಲ್ಫ್ ದೇಶಗಳ ಇಂಧನ ಮೂಲ ಸೌಕರ್ಯ ಗುರಿಯಾಗಿಸಿ ದಾಳಿಯನ್ನು ಮುಂದುವರಿಸಿರುವಂತಹ ಇರಾನ್ ದುಬೈನ ಫುಜೈರಾ ತೈಲ ಘಟಕದ ಮೇಲೆ ದಾಳಿ ನಡೆಸಿದೆ. ಒಂದು ಹಡಗು ನಷ್ಟವಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆಗೆ ಭಾರಿ ಪ್ರಮಾಣದಲ್ಲಿ ಹಾನಿ ಸಂಭವಿಸ್ತಾ ಇರುವಂಥದ್ದು. ಇರಾಕ್ನಲ್ಲಿರುವಂಥ ಇರಾನ್ ಬೆಂಬಲಿತ ಗುಂಪುಗಳು ರಾಜಧಾನಿ ಬಾಗ್ದಾದ್ನಲ್ಲಿರುವಂಥ ಅಮೆರಿಕ ರಾಯಭಾರ ಕಚೇರಿಯನ್ನು ಗುರಿಯಾಗಿಸಿ 4 ಡ್ರೋನ್ಗಳಿಂದ ದಾಳಿ ನಡೆಸಿದೆ. ಆದರೆ ಈ ದಾಳಿಯನ್ನು ವಿಫಲಗೊಳಿಸಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ದುಬೈ ಮೇಲಿನ ದಾಳಿ ಫೋಟೋವನ್ನು ಹಂಚಿಕೊಂಡಿರುವವರು ಸೆರೆ ಹಿಡಿಯಲಾಗಿದೆ. ಯಾರು ಈ ಅಟ್ಯಾಕ್ಸ್ಗಳ ಫೋಟೋ ವಿಡಿಯೋಸ್ಗಳನ್ನು ಮಾಡ್ತಿದ್ದಾರೋ ಅವರನ್ನು ಸೆರೆ ಹಿಡಿಯಲಾಗಿದೆ. ತಾವು ಬದುಕಿದ್ದು ಖಚಿತಪಡಿಸಿದ್ದಕ್ಕೆ 3 ವಿದೇಶಿಗರು ದುಬೈನ ಜೈಲು ಪಾಲಾಗಿದ್ದಾರೆ. ಕೆಲವರು ಇಲ್ಲ, ಈ ಅವಘಡದಿಂದ ಏನೂ ಆಗಿಲ್ಲ, ನಾವು ಬದುಕಿದ್ದೀವಿ ಅಂತ ಹೇಳಿದ್ರಲ್ಲ, ಆ ಥರದೊಂದು ಮೆಸೇಜ್ ಪಾಸ್ ಮಾಡೋಕ್ಕೆ ಹೋದ್ರಲ್ಲ, ಅವರು ಇದಾಗ ಜೈಲು ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ದೇಶದ ಮೇಲಿನ ಇರಾನ್ ದಾಳಿಯ ಕುರಿತು ಯಾವುದೇ ಫೋಟೋ ವಿಡಿಯೋ ಹಂಚಿಕೊಳ್ಳದಂತೆ ಇತ್ತೀಚೆಗೆ ಆದೇಶವನ್ನು ಹೊರಡಿಸಿದ UAE ಸರ್ಕಾರ ಇದೀಗ ತಮ್ಮ ಮೇಲಿನ ದಾಳಿಯ ಫೋಟೋವನ್ನು ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಂಡ ಕಾರಣಕ್ಕೆ 3 ವಿದೇಶಿಯರನ್ನು ಬಂಧಿಸಿದೆ. ಕಳೆದ ಬುಧವಾರ ದುಬೈನ ಗ್ರೀಕ್ ಹಾರ್ಬರ್ ಪ್ರದೇಶದಲ್ಲಿನ ಅಪಾರ್ಟ್ಮೆಂಟ್ ಮೇಲೆ ಇರಾನ್ ಡ್ರೋನ್ ದಾಳಿಯನ್ನು ನಡೆಸಿತ್ತು. ದಾಳಿಯಲ್ಲಿ ಅಪಾರ್ಟ್ಮೆಂಟ್ಗೆ ಸಾಕಷ್ಟು ಹಾನಿಯಾಗಿತ್ತಾದರೂ 3 ಯಾವುದೇ ತೊಂದರೆ